ವೆಲ್ಕಮ್ ಟು ಗೌತಮ್ PUC ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯಲ್ಲಿ ಸೆಕೆಂಡ್ PUC ರಾಜ್ಯಶಾಸ್ತ್ರ 2 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನೋಡ್ತಿದೀವಿ. ಈ ಪ್ರಶ್ನೆಗಳು ಪ್ರತಿ ವರ್ಷ ವಾರ್ಷಿಕ ಪರೀಕ್ಷೆಗೆ ಬರುವಂತಹ ಬಹುನಿರೀಕ್ಷಿತ ಪ್ರಶ್ನೆಗಳು. ಆದ್ರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸಂಪೂರ್ಣ ಪ್ರಶ್ನೆಗಳನ್ನು ಬರೆದಿಟ್ಕೊಳ್ಳಿ. ಮೊದಲನೇದಾಗಿ, ಯಾವ ರಾಜ್ಯವನ್ನು ವಿಭಜಿಸಿ ತೆಲಂಗಾಣ ರಾಜ್ಯವನ್ನು ರಚಿಸಲಾಯಿತು ಮತ್ತು ಯಾವಾಗ? ಆಂಧ್ರ ಪ್ರದೇಶ್ ಮತ್ತು 2014ರಲ್ಲಿ. ನೆಕ್ಸ್ಟ್, ಫೆಡರಲ್ ನ್ಯಾಯಾಲಯವು ಯಾವಾಗ ಮತ್ತು ಎಲ್ಲಿ ಸ್ಥಾಪನೆಯಾಯಿತು? ನೆಕ್ಸ್ಟ್, ಥರ್ಡ್ ಒನ್, ಪೂನಾ ಒಪ್ಪಂದ ಯಾರ್ಯಾರ ನಡುವೆ ಮತ್ತು ಯಾವಾಗ ನಡೆಯಿತು? ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳು ಇವು. ಆದ್ದರಿಂದ ಉತ್ತರ ನೆನಪಿದ್ರೆ ಬರೆದಿಟ್ಕೊಳ್ಳಿ, ಇಲ್ಲ ಅದಾದ್ಮೇಲೆ ಪುಸ್ತಕ ನೋಡಿ ಉತ್ತರವನ್ನು ಬರೆದಿಟ್ಕೊಳ್ಳಿ. ನೆಕ್ಸ್ಟ್, ಉಪಚುನಾವಣೆ ಎಂದರೇನು? ಏಕಪಕ್ಷ ಪದ್ಧತಿ ಎಂದರೇನು? ಉದಾಹರಣೆ ನೀಡಿ. ದ್ವಿಪಕ್ಷ ಪದ್ಧತಿ ಎಂದರೇನು? ಉದಾಹರಣೆ ನೀಡಿ. ಈ 3 ಪ್ರಶ್ನೆಗಳಲ್ಲಿ ಖಚಿತವಾಗಿ ಒಂದು ಪ್ರಶ್ನೆ ಬರುವಂತಹ ಸಾಧ್ಯತೆ ಇದೆ. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳು. ಮತದಾರರ ಗುರುತಿನ ಚೀಟಿಯಿಂದಾಗುವ 2 ಅನುಕೂಲಗಳನ್ನು ತಿಳಿಸಿ. ವಿದ್ಯುನ್ಮಾನ ಮತಯಂತ್ರದಿಂದಾಗುವ 2 ಅನುಕೂಲಗಳನ್ನು ತಿಳಿಸಿ. ಬಹುನಿರೀಕ್ಷಿತವಾಗಿ ಹೇಳ್ಬೇಕಂದ್ರೆ ಈ 2 ಪ್ರಶ್ನೆಗಳಲ್ಲೂ ಸಹ ಒಂದು ಪ್ರಶ್ನೆ ಬರುವಂತಹ ಸಾಧ್ಯತೆ ಇದೆ. ಅಥವಾ ಸಮ್ಮಿಶ್ರ ಸರ್ಕಾರ ಯಾವಾಗ ರಚನೆಯಾಗುತ್ತದೆ? ಈ 2 ಪ್ರಶ್ನೆಗಳು ಬಂದಿಲ್ಲ ಅಂತಂದ್ರೆ ಸಮ್ಮಿಶ್ರ ಸರ್ಕಾರದ ಬಗ್ಗೆ ಒಂದು ಪ್ರಶ್ನೆ ಖಚಿತವಾಗಿ ಬರುತ್ತೆ. ನೆಕ್ಸ್ಟ್, ಕೇಂದ್ರ ಸಭೆಗಳ ಯಾವುದಾದರೂ 2 ಉದಾಹರಣೆಗಳನ್ನು ಕೊಡಿ. ನೆಕ್ಸ್ಟ್, 11th ಒನ್, ನಾಗರಿಕ ಸೇವಾ ವರ್ಗದ ಯಾವುದಾದರೂ ಒಂದು ವಾಕ್ಯವನ್ನು ಬರೆಯಿರಿ. ಈ ಪ್ರಶ್ನೆಗೆ ಕೆಲವೊಬ್ರು 2 ಅಂಕ ತೆಗೆದುಕೊಳ್ಳಲು ಸಾಧ್ಯ ಇಲ್ಲ. ಯಾಕಂತಂದ್ರೆ ಒಂದು ವಾಕ್ಯವನ್ನು ಬರೆಯಿರಿ ಅಂತಂದಾಗ ನೀವು ಕೇವಲ ವಾಕ್ಯ ಅಥವಾ ಅರ್ಥವನ್ನು ಬರೀತೀರಿ. ಆದರೆ ಆ ವಾಕ್ಯವನ್ನು ನೀಡಿರುವಂತಹ ಹೆಸರನ್ನ ಫಸ್ಟ್ ಬರೆದ್ರೆ ಮಾತ್ರ ನಿಮ್ಗೆ 2 ಅಂಕ ಸಿಗುತ್ತೆ. ಇಲ್ಲ ಅಂತಂದ್ರೆ ಕೇವಲ 1 ಅಂಕ ಸಿಗೋದು. ಆದ್ರಿಂದ ಮೊದಲು ಆ ವಾಕ್ಯವನ್ನು ಬರೆದವರು ಯಾರು ಅಂತ ಅವ್ರ ಹೆಸರನ್ನ ಬರೀರಿ. ಅದಾದ್ಮೇಲೆ ಅವ್ರ ವಾಕ್ಯವನ್ನ ಬರಿಬೇಕು. ನೆಕ್ಸ್ಟ್, ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರಿಗೆ ಇರುವಂತಹ ಅರ್ಹತೆಗಳ್ಯಾವ್ಯಾವು? ನೆಕ್ಸ್ಟ್, 13th ಒನ್, ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ಯಾವುದಾದರೂ 2 ಕಡ್ಡಾಯ ಘೋಷಣೆಗಳನ್ನು ಬರೆಯಿರಿ. ಮೊದಲನೇದಾಗಿ ಅಂದರೆ ಅಭ್ಯರ್ಥಿಗಳ ಹಿನ್ನೆಲೆಯಲ್ಲಿ ಯಾವುದಾದ್ರೂ 2 ಘೋಷಣೆಗಳನ್ನ ಅವ್ರು ನಿರೂಪಿಸಲೇಬೇಕು. 3 ಘೋಷಣೆಗಳಿವೆ. ಆ 3 ಘೋಷಣೆಗಳಲ್ಲಿ 2ನ್ನ ಬರೀಬೇಕು. ನೆಕ್ಸ್ಟ್, ರಾಜ್ಯ ಪುನರ್ರಚನಾ ಆಯೋಗದ 2 ಸದಸ್ಯರನ್ನು ಹೆಸರಿಸಿ. ಅಧಿಕಾರ ಶ್ರೇಣಿ ಪದ್ಧತಿ ಎಂದರೇನು? ಈ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್, ಕಡ್ಡಾಯ ಶಿಕ್ಷಣ ಎಂದರೇನು? ಈ 3 ಪ್ರಶ್ನೆಗಳಲ್ಲಿ ಆಲ್ಮೋಸ್ಟ್ ಒಂದು ಪ್ರಶ್ನೆ ಖಚಿತವಾಗೂ ಬರುತ್ತೆ. ನೆಕ್ಸ್ಟ್, 17th ಒನ್, ಭ್ರಷ್ಟಾಚಾರ ಎಂದರೇನು? ಮಧ್ಯಂತರ ಚುನಾವಣೆ ಎಂದರೇನು? ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳು ಇವು ಸಹ. ಕೇಂದ್ರ ಲೋಕಸೇವಾ ಆಯೋಗದ ಯಾವುದಾದರೂ 2 ಕಾರ್ಯಗಳನ್ನು, ಸುಮಾರು 5ರಿಂದ 6 ಕಾರ್ಯಗಳಿವೆ, ಯಾವುದಾದ್ರೂ 2ನ್ನ ಬರೀಬಹುದು. ಕರ್ನಾಟಕ ಲೋಕಸೇವಾ ಆಯೋಗದ 2 ಕಾರ್ಯಗಳನ್ನು ತಿಳಿಸಿ. ನೆಕ್ಸ್ಟ್, ಕೇಂದ್ರ ರಾಜ್ಯ ಸಂಬಂಧಗಳಲ್ಲಿ ಶಾಸನೀಯ 3 ಪಟ್ಟಿಗಳು ಯಾವುವು? ಈ ಪ್ರಶ್ನೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನೆಕ್ಸ್ಟ್, ಅಖಿಲ ಭಾರತ ಸೇವೆ ಎಂದರೇನು? ಚುನಾವಣೋತ್ತರ ಮೈತ್ರಿಯ ಅರ್ಥವನ್ನು ನೀಡಿ. ನೆಕ್ಸ್ಟ್, ರಾಷ್ಟ್ರ ನಿರ್ಮಾಣದ 1 ವಾಕ್ಯವನ್ನು ನೀಡಿ. ಇದು ಸಹ ಅಷ್ಟೇ, ನೀವು ಕೇವಲ ಒಂದು ವಾಕ್ಯವನ್ನು ನೀಡಿದರೆ ನಿಮಗೆ ಸಿಗೋದು ಕೇವಲ 1 ಅಂಕ. ಆದರೆ ಅದಕ್ಕಿಂತ ಮುಂಚೆ ನೀವು ಅದರ ವಾಕ್ಯವನ್ನು ಬರೆದಿರುವಂತಹ ಹೆಸರನ್ನ ಬರೆದ್ರೆ 2 ಅಂಕ ಸಿಗುತ್ತೆ. ಇಲ್ಲಾಂದ್ರೆ ಸಿಗೋದು ಕೇವಲ 1 ಅಂಕ. ಉತ್ತಮ ಆಡಳಿತ ಎಂದರೇನು? ಆಡಳಿತದಲ್ಲಿ ಯಾವ ಯಾವ ಅಂಶಗಳನ್ನ ಒಳಗೊಂಡಿರಬೇಕು, ಆ 4 ಅಂಶಗಳನ್ನ ಬರೆದ್ರೆ ಅದನ್ನೇ ಉತ್ತಮ ಆಡಳಿತ ಅಂತ ಕರಿತೀವಿ. ನೆರೆಹೊರೆ ಶಾಂತಿ ಸಮಿತಿಗಳು ಎಂದರೇನು? ಡಾಕ್ಟರ್ BR ಅಂಬೇಡ್ಕರ್ ಅವರ 3 ಜನಪ್ರಿಯ ವಾಣಿಗಳು. ಶಿಕ್ಷಣ, ಸಂಘಟನೆ, ಹೋರಾಟ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, NDA ಮೈತ್ರಿಕೂಟದ ಯಾವುದಾದರೂ 2 ರಾಜಕೀಯ ಪಕ್ಷಗಳನ್ನು ತಿಳಿಸಿ. ಇಂಡಿ ಮೈತ್ರಿಕೂಟದ 2 ಮಿತ್ರ ಪಕ್ಷಗಳನ್ನು ತಿಳಿಸಿ. ನೆಕ್ಸ್ಟ್, ಅಸ್ಮಿತೆ ರಾಜಕೀಯದ ಯಾವುದಾದರೂ 2 ಅಂಶಗಳನ್ನು ಬರೆಯಿರಿ. ಈ 3 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಬರುವಂತಹ ಸಾಧ್ಯತೆ ಬಹುನಿರೀಕ್ಷಿತವಾಗಿದೆ. ನೆಕ್ಸ್ಟ್, ಬ್ರಿಕ್ಸ್ನ ಯಾವುದಾದರೂ 2 ಸದಸ್ಯ ರಾಷ್ಟ್ರಗಳನ್ನು ತಿಳಿಸಿ. ಮಿಲಿಟರಿ ಬಣಗಳಿಗೆ ಯಾವುದಾದರೂ 2 ಉದಾಹರಣೆಗಳನ್ನು ಬರೆಯಿರಿ. ಸಮ್ಮಿಶ್ರ ಸರ್ಕಾರಗಳನ್ನು ಹೊಂದಿರುವ 2 ರಾಷ್ಟ್ರಗಳ ಉದಾಹರಣೆ. ಸಮ್ಮಿಶ್ರ ಸರ್ಕಾರ ಅಂತಂದ್ರೆ ಭಾರತವೂ ಸಹ ಸಮ್ಮಿಶ್ರ ಸರ್ಕಾರದ ಅಡಿಯಲ್ಲೇ ಬರುತ್ತೆ. ಯಾವುದಾದ್ರೂ 2 ರಾಷ್ಟ್ರಗಳು. ನೆಕ್ಸ್ಟ್, ಯಾವ ಅಧಿಕಾರದ ಮೇಲೆ ಶಕ್ತಿ ಬಣಗಳು ವಿಂಗಡಣೆಯಾಗಿವೆ? ವಿಶ್ವಸಂಸ್ಥೆಯ ಯಾವುದಾದರೂ 2 ಉದ್ದೇಶಗಳನ್ನು ತಿಳಿಸಿ. ಯಾವುದಾದ್ರೂ 2 ಉದ್ದೇಶನ ಬರೆದರೆ ಸಾಕು, ಯಾಕಂದ್ರೆ ಸಮಯ ಇರಲ್ಲ ರಾಜ್ಯಶಾಸ್ತ್ರಕ್ಕೆ. ಆದ್ದರಿಂದ ಅವ್ರು ಏನ್ ಕೇಳಿರ್ತಾರೆ ಅಷ್ಟನ್ನ ಮಾತ್ರ ಬರೀರಿ. 5 ಅಂಕ 10 ಅಂಕಕ್ಕೆ ಸಮಯ ಸಾಲಲ್ಲ. ನೆಕ್ಸ್ಟ್, ಭಾರತದ ವಿದೇಶಾಂಗ ನೀತಿಗೆ ಕೊಡುಗೆಯನ್ನು ನೀಡಿದ 2 ನಾಯಕರನ್ನು ಹೆಸರಿಸಿ. ಪೆರಿಸ್ಟ್ರೋಯಿಕ್ ಮತ್ತು ಗ್ಲಾಸ್ನಾಸ್ಟ್ ಎಂದರೇನು? ನೆಕ್ಸ್ಟ್, ಆಪ್ತ ಸ್ನೇಹಿ ಬಂಡವಾಳಶಾಹಿ ಎಂದರೇನು? ವೆರಿ ಇಂಪಾರ್ಟೆಂಟ್ ಪ್ರಶ್ನೆ.
ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರ್ಯಾರು? ಈ ಪ್ರಶ್ನೆ 1 ಅಂಕಕ್ಕೂ ಸಹ ಕೇಳಬಹುದು, MCQ ಅಲ್ಲಿ 2 ಅಂಕಕ್ಕೂ ಸಹ ಕೇಳಬಹುದು. ಪಂಚಶೀಲ ಒಪ್ಪಂದದ 2 ತತ್ವಗಳನ್ನು ಬರೆಯಿರಿ. ಈ 40 ಪ್ರಶ್ನೆಗಳಲ್ಲಿ ನಿಮಗೆ ಬೇಕಾಗಿರುವಂತಹ 5 ಪ್ರಶ್ನೆಗಳನ್ನ ಆರಾಮದಾಯಕವಾಗಿ ನೀವು ಟಚ್ ಮಾಡಬಹುದು. ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳು, ಆದ್ರಿಂದ ಸಂಪೂರ್ಣವಾಗಿ ಉತ್ತರನ ಬರ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.